ವೀಕ್ಷಕರೇ, ಕಳೆದ 2 ದಿನಗಳಿಂದ ಕೊಲೆಯಾದ ರೇಣುಕಾಸ್ವಾಮಿಯವರನ್ನು ಯಾರು ಕೊಲೆ ಮಾಡಿದ್ರು? ಪವಿತ್ರಗೌಡ ಹಾಗೂ ದರ್ಶನ್ ಅವರು ಇವರನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿ ಹೊಡೆದಿದ್ದ್ಯಾಕೆ? ಹಾಗೆ ರೇಣುಕಾಸ್ವಾಮಿಯವರು ಯಾರು? ದರ್ಶನ್ ಅವರು ನಿಜವಾಗ್ಲೂ ಕೊಲೆಯನ್ನು ಮಾಡಿದ್ದಾರಾ? ಇದರಲ್ಲಿ ಪವಿತ್ರ ಅವರ ಕೈವಾಡ ಇದೆಯಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳಿ ವೀಕ್ಷಕರೇ. ಹೌದು ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪ ಹಿನ್ನೆಲೆ ನಟ ದರ್ಶನ್ ಹಾಗೂ ಆತನ 2ನೇ ಪತ್ನಿ ಎನ್ನಲಾಗ್ತಿರುವಂತಹ ಪವಿತ್ರಗೌಡ ಸೇರಿ ಒಟ್ಟು 13 ಮಂದಿಯನ್ನು ಬಂಧಿಸಲಾಗಿರುತ್ತೆ. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ತದಾದ ನಂತರ ಸ್ಥಳ ಮಹಾರಾಜರನ್ನು ಕೂಡ ಮಾಡಿದ್ದಾರೆ. ಇದೆಲ್ಲವೂ ಕೊಲೆ ಆದ ನಂತರ ನಡೆದಂತಹ ಘಟನೆ. ಇದಕ್ಕೂ ಮುಂಚೆ ರೇಣುಕಾಸ್ವಾಮಿಯವರನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದಿರುವಂತಹ ವಿಚಾರ ಕೇಳಿದ್ರೇ ರೋಚಕ ಅನಿಸುತ್ತೆ. ಹೌದು ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಕೆಡ್ಡ ತೋಡಲು ನಟ ದರ್ಶನ್ ಗ್ಯಾಂಗ್ ಖತರ್ನಾಕ್ ಪ್ಲಾನನ್ನು ಮಾಡಿರಲಾಗಿರುತ್ತೆ. ದರ್ಶನ್ ಅವರ 2ನೇ ಪತ್ನಿ ಅನ್ನಲಾಗ್ತಿರುವಂತಹ ಪವಿತ್ರಗೌಡ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಮಾಡಿ ಚಾಟ್ ಮಾಡಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಕೆಡ್ಡ ತೋಡಲು ಮೊದಲು ಕೆಡವಿದ್ದೆ ಆರೋಪಿಗಳಲ್ಲಿ ಒಬ್ಬನಾಗಿರುವಂತಹ ಪವನ್ ಮತ್ತು ಪ್ರದೋಷ್ ಇವರಿಬ್ಬರು ಪವಿತ್ರಗೌಡ ಜೊತೆ ಕೈ ಜೋಡಿಸಿ ಕೊಲೆಯಾದವನಿಗೆ ಮೆಸೇಜನ್ನು ಮಾಡ್ತಾರೆ. ಈ ಹಿಂದೆ ರೇಣುಕಾಸ್ವಾಮಿ ಅವರು ಪವಿತ್ರಗೌಡ ಅವರಿಗೆ ಪದೇ ಪದೇ ಮೆಸೇಜ್ಗಳನ್ನು ಅಥವಾ ಸೆಕ್ಸ್ ಚಾಟ್ಗಳನ್ನು ಮಾಡಿ ಅವರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಿರ್ತಾರೆ. ಈ ವಿಚಾರವಾಗಿ ದರ್ಶನ್ ಅವ್ರಿಗೂ ಈ ವಿಚಾರ ತಲುಪುತ್ತೆ ಹಾಗೂ ಅವರ ಜೊತೆಗಿದ್ದಂತಹ ಸ್ನೇಹಿತರಿಗೂ ಕೂಡ ಈ ವಿಚಾರ ಗೊತ್ತಾಗುತ್ತೆ. ತನ್ನೊಂದಿಗೆ ಈ ರೀತಿಯಾಗಿ ಮೆಸೇಜನ್ನು ಮಾಡ್ತಿರುವಂತಹ ವ್ಯಕ್ತಿ ಯಾರು, ಅವನ ಮೇಲೆ ಏನಾದರೂ ಒಂದು ಸೇಡ್ ತೀರಿಸ್ಕೋಬೇಕು ಅಥವಾ ಅವನಿಗೆ ಹೊಡಿಬೇಕು ಅನ್ನೋ ಒಂದು ಮನಸ್ಸು ಪವಿತ್ರಗೌಡ ಆಗಲಿ ಅಥವಾ ದರ್ಶನ್ ಅವರ ಒಂದು ಟೀಮ್ಗೆ ಬರುತ್ತೆ. ನಂತರದಲ್ಲಿ ಪವಿತ್ರಗೌಡ ಅವರೇ ರೇಣುಕಾಸ್ವಾಮಿ ಅವರಿಗೆ ಮೆಸೇಜ್ ಮಾಡುತ್ತಿರುವ ರೀತಿಯಲ್ಲಿ ಪ್ರತಿಬಿಂಬಿಸಿ ಇಲ್ಲಿರುವಂತಹ ದರ್ಶನ್ ಅವರ ಗ್ಯಾಂಗ್ ಅಥವಾ ಪವಿತ್ರ ಅವರ ಗ್ಯಾಂಗ್ನಲ್ಲಿರುವಂತಹ ವ್ಯಕ್ತಿಗಳು ರೇಣುಕಾಸ್ವಾಮಿ ಅವರಿಗೆ ಮೆಸೇಜನ್ನು ಮಾಡ್ತಾರೆ. ನಾನು ಪವಿತ್ರ ಅಂತಲೇ ಮೆಸೇಜನ್ನು ಮಾಡ್ತಾ ಹೋಗ್ತಾರೆ. ಹೀಗಿರುವಾಗ ರೇಣುಕಾಸ್ವಾಮಿ ಈ ಒಂದು ವಿಚಾರವನ್ನು ಇಂದು ಮುಂದೆ ನೋಡದಲೇ ರೇಣುಕಾಸ್ವಾಮಿಯವರು ಪವಿತ್ರಗೌಡ ಅವರ ಜೊತೆಗೇ ಮೆಸೇಜ್ ಮಾಡ್ತಿದ್ದೇನೆ ಅಂತೇಳಿ ಅವ್ರ ಜೊತೆಗೆ ಇಲ್ಲ ಸಲ್ಲದ ಮೆಸೇಜ್ಗಳನ್ನೆಲ್ಲರೂ ಮಾಡ್ತಾರೆ. ತದಾದ ನಂತರ ರೇಣುಕಾಸ್ವಾಮಿಯವರ ಪರ್ಸನಲ್ ಡೀಟೇಲ್ಸನ್ನು ನಾನು ಇಲ್ಲಿರೋದು, ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅಂತ ಎಲ್ಲದೂ ಕೂಡ ಹಂಚ್ಕೊಂಡಾದ ಬಳಿಕ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಕೊಂಡ ನಂತರ ಚಿತ್ರದುರ್ಗದಿಂದ ಡಿ ಬಾಸ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಮೂಲಕ ಈ ವ್ಯಕ್ತಿಯನ್ನು ಕಿಡ್ನಾಪನ್ನು ಮಾಡಿಸಲಾಗುತ್ತೆ. ನಂತರ ಕೊಲೆ ಆಗಿರುವಂತಹ ವ್ಯಕ್ತಿಯನ್ನು ದರ್ಶನ್ ಅವರಿಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ಜೂನ್ 8ರಂದು ಕಿಡ್ನಾಪ್ ಮಾಡಿ ತಂದು ರಾತ್ರಿ ಇಡೀ ಚಿತ್ರಹಿಂಸೆಯನ್ನು ನೀಡ್ತಾರೆ. ಸಲಕೆಯಿಂದ ಹೊಡಿತಾರೆ, ಮನಬಂದಂತೆ ಥಳಿಸ್ತಾರೆ, ಮರ್ಮಾಂಗವನ್ನು ಒದ್ದು ಸಿಗರೇಟ್ನಲ್ಲಿ ಸುಟ್ಟು ಕಂಡು ಕೇಳರಿಯದ ರೀತಿಯಲ್ಲಿ ಕೊಲೆಯನ್ನು ಮಾಡ್ತಾರೆ. ಜೂನ್ 9ರ ಬೆಳಗ್ಗೆ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬಿಸಾಕಲಾಗುತ್ತೆ. ದರ್ಶನ್ ಗ್ಯಾಂಗ್ ಮೀಟಿಂಗ್ ಮಾಡಿದಂತೆ ಹಣಕಾಸಿನ ವಿಷಯದಲ್ಲಿ ಕೊಲೆ ಮಾಡಲಾಗಿದೆ ಎಂದು ಹೇಳಿ ಜೂನ್ 10ರಿಂದ 3 ಜನರು ಶರಣಾಗ್ತಾರೆ. ಶರಣಾಗಲು ಇವರಿಗೆ ದರ್ಶನ್ ಅವರು 30 ಲಕ್ಷ ಡೀಲನ್ನು ಕೂಡ ಮಾತಾಡಿದ್ರಂತೆ. ತದಾದ ನಂತರ ಜೂನ್ 11ರಂದು ದರ್ಶನ್ ಹಾಗೂ ಅವರ ಟೀಮ್ ಪೊಲೀಸರು ಅರೆಸ್ಟನ್ನು ಮಾಡ್ತಾರೆ. ಇದಿಷ್ಟು ಈ ಒಂದು ಕೊಲೆ ಆಗೋಕ್ಕೂ ಮುಂಚೆ ಆದಂತಹ ವಿಚಾರಗಳು. ಕೊಲೆ ನಂತರದಲ್ಲೂ ಕೂಡ ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಮನ ಬಂದಂತೆ ಹೊಡಿತಾರಂತೆ. ರೇಣುಕಾಸ್ವಾಮಿ ಇದ್ದಂತಹ ವ್ಯಕ್ತಿ ಬಹಳ ಸಣ್ಣವಾಗಿರ್ತಾರೆ, ಹಾಗೆ ಆ ಥರ ದೈತ್ಯವಾಗಿರುವಂತಹ ದೇಹ ಕೂಡ ಅಲ್ಲ. 1-2 ಡೇಟಲ್ಲೇ ಸತ್ತೋಗಿರ್ಬೋದು ಬಹುಶಃ. ಏಕೆಂದರೆ ದರ್ಶನ್ ಹಾಗೂ ದರ್ಶನ್ ಗ್ಯಾಂಗ್ನಲ್ಲಿದ್ದಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ರೌಡಿಗಳ ರೀತಿಯಲ್ಲೇ ಇದ್ದರು. ಆ ವ್ಯಕ್ತಿಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. 1-2 ಡೇಟ್ ಹೊಡೆದು ಕಳಿಸ್ಬೋದಾಗಿತ್ತು ಅಥವಾ ಪೊಲೀಸವ್ರಿಗೆ ಈ ಒಂದು ವಿಚಾರವನ್ನು ತಲುಪಿಸಿ ಆ ಕಾನೂನು ರೀತಿಯಲ್ಲಿ ಅವರಿಗೆ ಕ್ರಮವನ್ನು ಜರುಗಿಸ್ಬೋದಾಗಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಇವರೇ ಕಾನೂನನ್ನು ಕೈಗೆ ತೆಗೆದುಕೊಂಡು ಆ ವ್ಯಕ್ತಿಗೆ ಮನ ಬಂದಂತೆ ಹೊಡಿತಾರೆ. ಕುಡಿದು ಬಡಿದು ಎಲ್ಲರೂ ಮರ್ಮಾಂಗಕ್ಕೆ ಒದ್ದು ಹಾಗೆ ಸಿಗರೇಟ್ನಲ್ಲಿ ಆ ವ್ಯಕ್ತಿಗೆ ಸುಟ್ಟು ಸಿಕ್ಕಾಪಟ್ಟೆ ಚಿತ್ರಹಿಂಸೆನ ಕೊಡ್ತಾರೆ. ಈ ಒಂದು ಚಿತ್ರಹಿಂಸೆಯನ್ನು ತಾಳಲಾರದೆ ರೇಣುಕಾಸ್ವಾಮಿ ಪ್ರಾಣವನ್ನು ಬಿಡ್ತಾರೆ. ಈ ವಿಚಾರ ಕೇಳಿ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೂಡ ಆಗುತ್ತೆ. ಪವಿತ್ರ ಅವ್ರಿಗೂ ಕೂಡ ಈ ವಿಚಾರ ಸೇರುತ್ತೆ. ಇದಾದ ಬಳಿಕ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನನ್ನು ಹುಡುಕಬೇಕು, ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ ಕೇರಳ ಬಾರ್ಡರ್ನಲ್ಲಿ ಈ ಬಾಡಿಯನ್ನು ಡಿಸ್ಪೋಸ್ ಮಾಡೋಣ ಅಂತ ಪ್ಲಾನನ್ನು ಕೂಡ ಮಾಡಲಾಗುತ್ತೆ. ಆದರೆ ಟೋಲು ಪೊಲೀಸವ್ರನ್ನ ದಾಟ್ಕೊಂಡು ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಇಲ್ಲೇ ನಮ್ಮ ಬೆಂಗಳೂರಿನಲ್ಲೇ ಈ ಒಂದು ದೇಹವನ್ನು ಡಿಸ್ಪೋಸ್ ಮಾಡೋಣ ಅಂತೇಳಿ ದರ್ಶನ್ ಅವರ ಗ್ಯಾಂಗ್ ಪ್ಲ್ಯಾನನ್ನು ಮಾಡುತ್ತೆ. ದರ್ಶನ್ ಅವ್ರಿಗೆ ಈ ವಿಚಾರ ಸಿಕ್ಕಾಪಟ್ಟೆ ಟೆನ್ಷನ್ ಕೂಡ ಆಗಿರುತ್ತೆ. ಹಾಗೆ ದರ್ಶನ್ ಸ್ನೇಹಿತರೆಲ್ಲರೂ ಕೂಡ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಬಾಸ್, ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಹೇಳಿ ಬಾಡಿಯನ್ನು ಡಿಸ್ಪೋಸನ್ನು ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆಯ ವಿಚಾರಕ್ಕೆ ಕೇವಲ 1-2 ಮಾತ್ರ ಅರೆಸ್ಟ್ ಆಗಿಲ್ಲ. ಬರೋಬ್ಬರಿ 15 ಮಂದಿ
ಈ ಒಂದು ವಿಚಾರಕ್ಕೆ ತಗಲಾಕೊಂಡಿದ್ದಾರೆ. ಇದರಲ್ಲಿ A1 ಹಾಗೂ A2 ಪವಿತ್ರಗೌಡ ಮತ್ತು ದರ್ಶನ್ ಅವರ ಹೆಸರೇ ಎದ್ದು ಕಾಣಿಸ್ತಾ ಇರೋದ್ರಿಂದ ಇವರಿಬ್ಬರಿಗೆ ಬೇಲ್ ಸಿಗೋದು ಬಹಳ ಕಷ್ಟ ಇದೆ. ಹಾಗೆ ದರ್ಶನ್ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. ಆದರೆ ದರ್ಶನ್ ಅವರ ವೆಹಿಕಲ್ ಹಾಗೆ ದರ್ಶನ್ ಅವರ ಮೊಬೈಲ್ ಟವರ್ ಇವೆಲ್ಲವೂ ಕೂಡ ಆ ಒಂದು ಜಾಗದಲ್ಲೇ ಅಂದರೆ ಕೊಲೆ ಆಗಿರುವಂತಹ ಜಾಗದಲ್ಲೇ ಅಕ್ಕಪಕ್ಕದಲ್ಲಿ ಸಿಕ್ಕಿರೋದ್ರಿಂದ ಇದೆಲ್ಲವೂ ಕೂಡ ದರ್ಶನ್ ಅವರ ಕೈವಾಡ ಇದೆ. ಹಾಗೆ ದರ್ಶನ್ ಅವರೇ ಈ ರೀತಿಯಾಗಿ ಮಾಡಿಸಿರೋದು ಅಂತಲೂ ಕೂಡ ಆರೋಪಿಗಳು ಒಪ್ಪಿಕೊಂಡಿರೋ ಕಾರಣಕ್ಕಾಗಿ ಪೊಲೀಸರು ದರ್ಶನ್ ಅವರನ್ನು ಸದ್ಯದಲ್ಲೇ ಬಿಡುವಂತಹ ಯಾವುದೇ ರೀತಿ ಮಾಹಿತಿ ಇಲ್ಲ. ಈ ವಿಚಾರ ಕೇಳಿ ಇಡೀ ಕರ್ನಾಟಕ ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗಿದೆ. ಈ ರೀತಿಯಾಗಿರುವಂತಹ ಆದರ್ಶ ವ್ಯಕ್ತಿ ಅಥವಾ ಇಂಥ ದೊಡ್ಡ ವ್ಯಕ್ತಿ ಇಂಥ ರೀತಿಯ ಕೆಲಸಗಳನ್ನು ಮಾಡ್ತಾರಾ ಅಂತ. ಯಾವುದೇ ವ್ಯಕ್ತಿಯ ಒಂದು ಪ್ರಾಣವನ್ನು ತೆಗೆಯೋದಕ್ಕೆ ಈ ನಮ್ಮ ಪ್ರಪಂಚದಲ್ಲಿ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಆದರೆ ಈ ರೀತಿಯಾಗಿ ಕೊಲೆ ಮಾಡಿರೋದು ನಿಜವಾಗ್ಲೂ ಕೂಡ ಇದು ಖಂಡನೀಯ. ಈ ರೀತಿಯಾಗಿ ತಪ್ಪನ್ನು ಮಾಡಿರುವಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಇಡೀ ಕರ್ನಾಟಕದ ಜನರು ಮಾತನ್ನು ಹೇಳ್ತಿದ್ದಾರೆ. ಸದ್ಯ ಚಿತ್ರರಂಗದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ತಲೆ ತಗ್ಗಿಸುವಂಥದ್ದಾಗಿದೆ. ಹಾಗೆ ಪವಿತ್ರಗೌಡ ಅವರ ವಿಚಾರಕ್ಕೆ ದರ್ಶನ್ ಅವರು ಇಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಇರೋದು ನೋಡೋದಾದರೆ ಎಲ್ಲೋ ಒಂದು ಕಡೆ ದರ್ಶನ್ ಹಾಗೂ ಪವಿತ್ರಗೌಡ ಅವರ ನಡುವೆ ಒಂದು ಸಂಬಂಧ ಇದೆ ಅನ್ನೋದು ರೀತಿ ಎಲ್ಲರಿಗೂ ಎದ್ದು ಕಾಣ್ತಾ ಇದೆ. ಹಾಗೆ ಈಗಾಗಲೇ ಪತ್ರಿಕೆಗಳಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ದರ್ಶನ್ ಅವರ ಎರಡನೇ ಹೆಂಡತಿ ಅಂತಲೇ ಪವಿತ್ರಗೌಡ ಅವರನ್ನು ಕರೆಯಲಾಗ್ತಾ ಇದೆ. ಸದ್ಯ RR ನಗರದಲ್ಲಿರುವಂತಹ ಶೆಡ್ ಬಳಿ ಈಗಾಗಲೇ ಪೊಲೀಸರು ಹೋಗಿ ಮಹಜರು ಮಾಡಲಾಗಿದೆ. ದರ್ಶನ್ ಅವರನ್ನು ಕೂಡ ಅಲ್ಲೇ ಕರ್ಕೊಂಡು ಹೋಗಿದ್ದಾರೆ. ದರ್ಶನ್ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ಅಲ್ಲೇ ತನಿಖೆಯನ್ನು ಮಾಡ್ತಿದ್ದಾರೆ. ಹಾಗೆ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಅಸಲಿಗೆ ಈ ವ್ಯಕ್ತಿಯನ್ನು ಕೊಲೆ ಮಾಡಿದ್ದು ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಬರೋದಿಲ್ಲ. ಯಾಕಂತಂದರೆ ಬರೋಬ್ಬರಿ 15 ಜನರು ಆ ಒಂದು ವ್ಯಕ್ತಿಗೆ ಥಳಿಸಿದ್ದಾರೆ, ಹೊಡೆದಿದ್ದಾರೆ, ಮನ ಬಂದಂತೆ ಹೊಡೆದಿದ್ದಾರೆ, ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಚಿತ್ರಹಿಂಸೆಯನ್ನು ತಾಳಲಾರದೆ ಆ ವ್ಯಕ್ತಿ ಜೀವವನ್ನು ಬಿಟ್ಟಿದ್ದಾರೆ. ಸೊ ಈಗ ಆ ಸತ್ತಿರುವಂತಹ ವ್ಯಕ್ತಿಗೆ ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ಅವರಿಗೆ ಇದ್ಯಾವುದು ಕೂಡ ಅವಶ್ಯಕತೆ ಇರಲಿಲ್ಲ. ಪವಿತ್ರಗೌಡ ಅವರ ಜೊತೆಗೆ ಅಶ್ಲೀಲವಾಗಿ ಮೆಸೇಜನ್ನು ಮಾಡುವಂತಹ ನೆಸೆಸಿಟಿ ಕೂಡ ಇರಲಿಲ್ಲ. ಆದರೂ ಅವರು ಮಾಡಿದಂತಹ ವಿಚಾರಗಳೆಲ್ಲವೂ ಕೂಡ ತಪ್ಪು. ಇದನ್ನು ಪೊಲೀಸರ ರೀತಿಯಲ್ಲಿ ಅಥವಾ ಕಾನೂನು ರೀತಿಯಲ್ಲಿ ಈ ಒಂದು ವಿಚಾರವನ್ನು ಡೀಲ್ ಮಾಡ್ಬೋದಾಗಿತ್ತು. ಆದರೆ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಆ ವ್ಯಕ್ತಿಗೆ ಮನ ಬಂದಂತೆ ಥಳಿಸಿ ಆ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ. ಸದ್ಯ ಕೊಲೆ ಮಾಡಿರುವಂಥ ನಾವೇ ಕೊಲೆ ಮಾಡಿದ್ದೀವಿ ಅಂತ ಕೆಲವು ವ್ಯಕ್ತಿಗಳು ಒಪ್ಕೊಂಡಿದ್ದಾರೆ. ಆದರೆ ಇನ್ನು ಕೆಲವರು ಇಲ್ಲ ಇದು ದರ್ಶನ್ ಅವರು ಮಾಡಿಸಿದ್ದು, ಪವಿತ್ರಗೌಡ ಮತ್ತು ದರ್ಶನ್ ಅವರು ಈ ಕೊಲೆಯನ್ನು ಮಾಡಿಸಿದ್ದು ಅಂತೇಳಿ ಕೂಡ ಆ ಒಂದು ವಿಚಾರದಲ್ಲಿ ತನಿಖೆ ವೇಳೆ ಅಲ್ಲಿರುವಂತಹ ಆರೋಪಿಗಳು ಹೇಳಿದ್ದಾರೆ. ಇನ್ನು ಸದ್ಯ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇದು ಕೇವಲ ಮೊದಲನೇ ಕೊಲೆಯಲ್ಲ, ಈಗಾಗಲೇ 3-4 ಕೊಲೆಗಳು ಈ ರೀತಿಯಲ್ಲಿ ಆಗೋಗಿದೆ. ಅದೇ ಶೆಡ್ನಲ್ಲಿ ಈಗಾಗಲೇ 3-4 ಕೊಲೆಗಳು ಕೂಡ ಆಗಿದೆ ಅಂತೇಳಿ ಕೂಡ ಮಾಹಿತಿ ಸಿಗ್ತಾ ಇದೆ. ಸದ್ಯ ಯಾವುದು ಕೂಡ ಅಧಿಕೃತವಾಗಿಲ್ಲ. ಸದ್ಯ ದರ್ಶನ್ ಹಾಗೂ ಪವಿತ್ರಗೌಡ ಅಕ್ಯೂಸ್ಡ್ 1 ಹಾಗೂ ಅಕ್ಯೂಸ್ಡ್ 2 ಲಿಸ್ಟ್ನಲ್ಲಿದ್ದಾರೆ. ಸೊ ಇವರನ್ನು ಅಷ್ಟು ಈಸಿಯಾಗಿ ಬಿಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ಹೇಳಿ ಸೊ ದರ್ಶನ್ ಹಾಗೂ ಪವಿತ್ರಗೌಡ ಅವರನ್ನು ಪೊಲೀಸರು ಸರಿಯಾಗಿ ಲಾಕನ್ನು ಮಾಡಿದ್ದಾರೆ. ಆದರೆ ಈಗಾಗಲೇ ಕೊಲೆಯನ್ನು ನಾವೇ ಮಾಡಿದ್ದೀವಿ ಅಂತೇಳಿ ಕೆಲವು ಆರೋಪಿಗಳು ತಪ್ಪನ್ನು ಒಪ್ಕೊಂಡಿದ್ದಾರೆ. ಸೊ ಹೀಗಾಗಿ ದರ್ಶನ್ ಅವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ. ಆದರೆ ಇದು ದೊಡ್ಡ ಸೆಲೆಬ್ರಿಟಿ ಈ ರೀತಿಯಾಗಿ ಕೃತ್ಯವನ್ನು ಮಾಡಿರೋದು ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತಹ ವಿಚಾರ. ಹಾಗಾಗಿ ದರ್ಶನ್ ಅವರನ್ನು ಅಷ್ಟು ಈಸಿಯಾಗಿ ಪೊಲೀಸರು ಬಿಡೋದು ಡೌಟ್ ಇದೆ. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.